ಹಾಯ್, ನಮಸ್ತೆ. ಹರಿಕತೆ 360 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಒಂದು ಮೃದುವಾಗಿರ್ತಕ್ಕಂತಹ ಚಪಾತಿ ಮಾಡ್ತಕ್ಕಂಥದ್ದನ್ನು, ಹಾಗೆಯೇ ಅದಕ್ಕೊಂದು ಟೊಮೊಟೊ ಗೊಜ್ಜು ಮಾಡ್ತಕ್ಕಂಥದ್ದನ್ನು ತೋರಿಸ್ಕೊಡ್ತೀನಿ. ಬನ್ನಿ. ಈಗ ಮೊದಲನೇದಾಗಿ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ನೀರು ಜಾಸ್ತಿ ಹಾಕೋಬಾರ್ದು. ಆ್ಯಕ್ಚುಲಿ ಜಾಸ್ತಿ ಹಾಕಿದ್ರೆ ಹಿಟ್ಟು ಜಾಸ್ತಿ ಹಾಕಿ ಮತ್ತೆ ನಮಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಚಪಾತಿಗಳಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀರನ್ನು ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಅದಕ್ಕೆ ಉಪ್ಪನ್ನು ಹಾಕಿ ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಚಪಾತಿ ಹಿಟ್ಟನ್ನು ಅದರಲ್ಲಿ ಈ ರೀತಿ ಹಾಕ್ಕೊಂಡು ಅವೆರಡನ್ನೂ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟು ಕಲಸೋದಿದೆಯಲ್ಲ, ಇದು ನಿಜ ಹೇಳಬೇಕು ಅಂದರೆ ಒಂದು ಕಲೆ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಸಲ ನಾವು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಅದೇನಾದರೂ ತೆಳುವಾಗಿಬಿಟ್ರೆ ಮತ್ತೆ ಹಿಟ್ಟು ಹಾಕಿ ಮತ್ತೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇಲ್ಲ ತುಂಬ ಗಟ್ಟಿ ಆಗಿಬಿಟ್ರೆ ಏನಾಗುತ್ತೆ, ಅದನ್ನು ಒಸಿಲಿಕ್ಕಾಗೋದಿಲ್ಲ, ಚಪಾತಿ ಮೃದುವಾಗಿ ಆಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಕನ್ಸಿಸ್ಟೆನ್ಸಿಯಿಂದ ಚೆನ್ನಾಗಿ ಕಲಿಸ್ಕೊಳ್ಳೋದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು. ಚಪಾತಿ ಮಾಡೋದ್ರಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವತ್ತು ಚಪಾತಿ ಚೆನ್ನಾಗಾಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಕಲಿಸ್ಕೊಳ್ತಾ ಹೋಗಬೇಕು. ಈಗ ಇದು ನೋಡಿದ್ರೆ ಗೊತ್ತಾಗುತ್ತೆ, ನೀರು ಮತ್ತು ಆ ಹಿಟ್ಟು ಎರಡು ಒಂದು ಸರಿಯಾದ ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಹಿಟ್ಟನ್ನು ಅಷ್ಟೇ ನಾವು ಒಂದೇ ಸರಿ ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಮೊದಲು ಒಂದು ಸ್ವಲ್ಪ ಕಡಿಮೆ ಅನ್ನೋ ರೀತಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಸಿ, ತದನಂತರ ನಾವೇನು ಮಾಡ್ಬೋದು, ಈಗ ಸ್ವಲ್ಪ ಬೇಕು ಅನಿಸಿದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲಿಸ್ಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಈ ರೀತಿ ಹಿಟ್ಟು ಹಾಕೊಂಡ್ರಾಗ ಅದು ಸೈಡಲ್ಲಿ ಏನದು ಪಾತ್ರೆಗೆಲ್ಲ ಅಂಟ್ಕೊಂಡಿರುತ್ತೆ, ಸೊ ಅದೆಲ್ಲ ನೀಟಾಗಿ ಬಿಟ್ಬಿಡುತ್ತೆ. ಎಲ್ಲ ಸೇರಿಸಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿದ್ದಿ ಇದನ್ನು ಕಲಿಸ್ಬೇಕು. ಮೃದುವಾದ ಚಪಾತಿ ಬೇಕು ಅಂತ ಹೇಳಿದ್ರೆ ನಾವು ಚಪಾತಿ ಹಿಟ್ಟನ್ನು ತುಂಬ ಚೆನ್ನಾಗಿ ಕಲಿಸ್ಬೇಕು. ಈ ರೀತಿ ಈಗ ಆ ನೀರು ಮತ್ತು ಹಿಟ್ಟು ಎರಡು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ರೀತಿಯಲ್ಲಿ ಬನಿ ಬಂದಿದೆ. ಇವಾಗ ನೋಡಿ ಎಷ್ಟು ಮೆತ್ತಗಾಗ್ತಾ ಇದೆ. ಇದನ್ನು ಈ ರೀತಿ ಚೆನ್ನಾಗಿ ಕಲಸಿ ಹಿಟ್ಟೆಲ್ಲ ಪೂರ್ತಿ ಸರಿಯಾಗಿ ಸೇರಿಕೊಂಡಾದಮೇಲೆ ಈ ರೀತಿ ಆಗುತ್ತೆ. ಚಪಾತಿ ಮಾಡೋದ್ರಲ್ಲಿ ಹಿಟ್ಟು ಕಲಿಸೋವಂಥದ್ದೇ ಒಂದು ದೊಡ್ಡ ಕೆಲಸ, ಹೌದಲ್ಲ? ನೋಡಿ, ಈ ರೀತಿ ಆಗುತ್ತೆ. ಈಗ ರೆಡಿ, ಚಪಾತಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು. ಈಗ ನಾವು ಇದನ್ನು ಒಂದು ಕಡೆ ಎತ್ತಿಡ್ತೀನಿ. ಈಗ ಚಪಾತಿ ಹಿಟ್ಟನ್ನು ರೆಡಿಯಾಗಿದೆ. ಸ್ವಲ್ಪ ಒಂದು 20 ನಿಮಿಷ 10 ನಿಮಿಷ ಇದನ್ನು ಈ ರೀತಿ ಇಟ್ಬಿಟ್ರೆ ಅದೇನಾಗುತ್ತೆ, ಇನ್ನೂ ಮೃದು ಆಗುತ್ತೆ ಹಿಟ್ಟು. ಈಗ ಚಪಾತಿ ತಿನ್ನೋದಕ್ಕೆ ನಮಗೆ ಒಂದು ಏನಾದರೂ ಪಲ್ಯ ಗೊಜ್ಜು ಬೇಕಲ್ಲ, ಅದಕ್ಕೆ ನಾನಿವತ್ತು ಟೊಮೆಟೊ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಸುಮಾರು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಹಾಗೆ ಬೇರೆ ಏನೇನೆಲ್ಲ ಬಳಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಈರುಳ್ಳಿಯನ್ನು ಎಲ್ಲ ಸಿಪ್ಪೆ ಬಿಡಿಸಿ ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಅಂದಾಗ ನೆನಪಾಗುತ್ತೆ, ಅಡುಗೆ ಮನೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ತರಕಾರಿಗಳಲ್ಲಿ ಈರುಳ್ಳಿ ಒಂದು. ಈರುಳ್ಳಿ ಇಲ್ಲ ಅಂತ ಹೇಳಿದರೆ ನಾವು ಎಷ್ಟು ಆಹಾರ ಪದಾರ್ಥಗಳನ್ನು ತಯಾರು ಮಾಡೋದಕ್ಕೆ ಆಗಲ್ಲ. ಆದರೆ ಈ ಈರುಳ್ಳಿ ಬಿಡಿಸ್ಬೇಕು, ಹೆಚ್ಚಬೇಕು ಅಂತ ಹೇಳಿದ್ರೆ ಕೆಲವ್ರಿಗೆ ತುಂಬ ಸಮಸ್ಯೆ, ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನು ಕಡಿಮೆ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಈ ರೀತಿ ಬಿಡಿಸಿ ಅದನ್ನು ಕಟ್ ಮಾಡೋದಕ್ಕಿಂತ ಮೊದಲು ಅದನ್ನು ನೀರಲ್ಲಿ ಹಾಕ್ಬೋದು. ನೀರಲ್ಲಿ ಹಾಕೋದ್ರಿಂದ ಅದು ಕಣ್ಣುರಿ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ನನಗೇನಾದರೂ ಸಮಸ್ಯೆ ಇಲ್ಲ, ಸೊ ಹಾಗಾಗಿ ನಾನು ಹಾಗೇ ಕಟ್ ಮಾಡ್ತೀನಿ. ಸಾಮಾನ್ಯವಾಗಿ ಅಡುಗೆ ಮಾಡೋದು ಅಂತ ಹೇಳಿದ್ರೆ 2 ಕಾರಣಗಳಿಗೋಸ್ಕರ. ಒಂದು ಅನಿವಾರ್ಯಕ್ಕೆ, ಅಂದರೆ ಅಡುಗೆ ಮಾಡಲೇಬೇಕು ಅಂತ ಹೇಳಿ ಅಡುಗೆ ಮಾಡ್ತಕ್ಕಂಥದ್ದು ಪ್ರತಿದಿನ ಅನಿವಾರ್ಯ.
ಎರಡನೇದು ಭಾಳ ಪ್ರೀತಿಯಿಂದ ಅಡುಗೆ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತಕ್ಕಂಥದ್ದು. ನಾನು ಎರಡನೇ ಕೆಟಗರಿ. ಅಂದರೆ ಅಡುಗೆ ಮಾಡೋದು ಅಂದರೆ ತುಂಬ ಖುಷಿ ಕೊಡುತ್ತೆ. ಯಾವಾಗಲಾದರೂ ಈ ಥರ ಬಿಡುವಾಗಿದ್ದಾಗ ಈ ರೀತಿ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ತಿಂಡಿಗಳನ್ನು ತಯಾರು ಮಾಡೋದು ನನಗದೊಂದು ಹವ್ಯಾಸ. ಹಾಗಾಗಿ ನನಗಿದು ಬಹಳ ಪ್ರೀತಿಯಿಂದ ಕೆಲಸವನ್ನು ಮಾಡ್ತೀನಿ. ಈ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಬರೀ ಅಡುಗೆ ಮಾಡೋದಲ್ಲ, ಅದ್ರ ಜೊತೆಗೆ ಎಷ್ಟೆಲ್ಲ ಕೆಲಸಗಳಿರುತ್ತೆ. ಪಾತ್ರೆಗಳನ್ನೆಲ್ಲ ತೊಳೆಯೋದಾಗಿರ್ಬೋದು, ಬೇರೆ ನಾವು ತೊಗೊಂಡಿರ್ತಕ್ಕಂಥ ಬೇರೆ ಬೇರೆ ಡಬ್ಬಗಳಾಗಿರ್ಬೋದು, ಪದಾರ್ಥಗಳನ್ನಾಗಿರ್ಬೋದು, ಮತ್ತೆ ಅದೇ ಜಾಗದಲ್ಲಿ ಸರಿಯಾಗಿ ಎತ್ತಿಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಈ ಕಸ ಏನೇನು ಇರುತ್ತೆ ಇದನ್ನೆಲ್ಲ ಸರಿಯಾಗಿ ಕ್ಲೀನ್ ಮಾಡೋದಾಗಿರ್ಬೋದು, ಕಡೆಯಲ್ಲಿ ಅಡುಗೆ ಮನೆಯಲ್ಲಿ ಮೊದಲೇಗಿತ್ತು ಹಾಗೆ ಸರಿ ಮಾಡುವಂಥದ್ದು. ಇದೆಲ್ಲವೂ ಕೂಡ ಸಣ್ಣ ಸಣ್ಣ ಕೆಲಸಗಳು ಸೇರಿ ಅಡುಗೆ ಮಾಡೋದು ಅನ್ನೋದನ್ನು ಒಂದು ದೊಡ್ಡ ಕೆಲಸವನ್ನೇ ಆಗಿಸ್ಬಿಡುತ್ತೆ. ನಾನಿವತ್ತು ಈರುಳ್ಳಿನ ಈ ರೀತಿ ತುಂಬ ಸಣ್ಣದಾಗೇನಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಏಕೆಂದರೆ ಟೊಮೆಟೊ ಗೊಜ್ಜಿಗೆ ತುಂಬ ಸಣ್ಣದಾಗಿದ್ದರೂ ಕೂಡ ಚೆನ್ನಾಗಿರಲ್ಲ. ಅದೇ ರೀತಿ ತುಂಬ ದಪ್ಪ ಕಟ್ ಮಾಡಿದ್ರೂ ಕೂಡ ಈರುಳ್ಳಿ ಅದಷ್ಟು ಚೆನ್ನಾಗಿರಲ್ಲ. ಬರೀ ಈರುಳ್ಳಿನೇ ಸಿಗೋ ಥರನೂ ಇರಬಾರ್ದು, ಅದೇ ರೀತಿ ತುಂಬ ಸಣ್ಣನೂ ಆಗಬಾರ್ದು. ಮೀಡಿಯಮ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಮತ್ತು ಈ ಟೊಮ್ಯಾಟೊ ಏನು ಎರಡು ತರಕಾರಿಗಳನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈ ಎರಡೂ ತರಕಾರಿಗಳು ಕೂಡ ಬಹಳ ಗಮನ ಸೆಳೆಯುವಂಥ ತರಕಾರಿಗಳು. ಯಾಕೆ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಬೆಲೆಯ ಏರಿಳಿತ ಆಗುವಂತಹ ತರಕಾರಿಗಳು. ಒಮ್ಮೊಮ್ಮೆ ಬಹಳ ಕಡಿಮೆ ರೇಟ್ ಇರುತ್ತೆ, ಮತ್ತೊಮ್ಮೆ ನೋಡಿದ್ರೆ ತುಂಬ ಜಾಸ್ತಿ ರೇಟ್ ಆಗಿರುತ್ತೆ. ಇವೆರಡೂ ಕೂಡ ಗಮನ ಸೆಳೆಯುವಂಥ ತರಕಾರಿಗಳು. ಈಗ ಈರುಳ್ಳಿಗಳನ್ನು ನಾನು ಈ ರೀತಿ ಹೆಚ್ಚಿಕೊಂಡು ಒಂದು ತಟ್ಟೆನಲ್ಲಿ ಹಾಕ್ಕೊಂಡೆ. ಸೊ ಈಗ ಟೊಮ್ಯಾಟೊಗಳನ್ನೆಲ್ಲ ಕಟ್ ಮಾಡ್ತೀನಿ. ಈ ಟೊಮೆಟೊ ಕಟ್ ಮಾಡಬೇಕಾದ್ರೂ ಕೂಡ ಮುಂದೆ ಆ ತೊಟ್ಟಿನ ಭಾಗ ಏನಿರುತ್ತೆ ಈ ರೀತಿ ತೆಗೆದುಬಿಟ್ರೆ ಒಳ್ಳೆಯದು. ಈರುಳ್ಳಿಗೆ ಹೇಗೆ ತೆಗಿತೀವಿ ಅದೇ ರೀತಿಯಲ್ಲಿ. ಸೊ ಇದನ್ನು ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋದು. ಈಗ ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನೂ ಕೂಡ ಹೆಚ್ಕೊಂಡಾಗಿದೆ. ಇವೆರಡನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇನ್ನೂ ಹೆಚ್ಚುವಂಥದ್ದೆಲ್ಲ ಉಳಿದಿರೋದೆಲ್ಲ ಏನೇನಿದೆ ಎಲ್ಲ ಮೊದಲೇ ಹೆಚ್ಚಿಟ್ಕೊಂಬಿಟ್ರೆ ಒಳ್ಳೆಯದು. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಹೆಚ್ಚುವಂಥದ್ದಿದೆ ಮೊದಲೇ ಹೆಚ್ಚಿಟ್ಕೊಂಬಿಡ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಬೇಕು, ಸೊ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ತೆಂಗಿನಕಾಯಿ, ಟೊಮೆಟೊ ಗೊಜ್ಜಿಗೆ ಲಾಸ್ಟಲ್ಲಿ ಎರಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಮಾಡಬೇಕಾದ್ರೆ. ಇದೇನು ಜಾಸ್ತಿ ಬೇಕಿಲ್ಲ, ಒಂದು ಸ್ವಲ್ಪ ತೆಂಗಿನಕಾಯಿನ ತಗೊಂಡು ಅದನ್ನು ತುರಿದು ಇಟ್ಕೊಳ್ಳುವಂಥದ್ದು. ತೆಂಗಿನಕಾಯಿ ತುರಿಬೇಕಾದ್ರೆ ಮತ್ತು ಈ ಚುಪ್ಪಿಂದ ನಾವು ಈ ತೆಂಗಿನಕಾಯಿನ ತೆಗಿಬೇಕಾದ್ರೆ ಭಾಳ ಹುಷಾರಾಗಿ ಇರಬೇಕಾಗುತ್ತೆ. ಇದನ್ನು ತುರಿಬೇಕಾದ್ರೂ ಅಷ್ಟೇ, ನಾವು ಇನ್ನೂ ದೊಡ್ಡ ಅಲ್ಲಿರೋ ಅಂಥ ಇದರಲ್ಲಿ ತುರಿಬೇಕಾದ್ರೆ ಎಷ್ಟೋ ಸಲ ಕೈಗಳಿಗೆ ಗಾಯ ಮಾಡ್ಕೊಳ್ಳೋದು ನೋಡಿರ್ತೀವಿ. ಸೊ ಹಾಗಾಗಿ ಭಾಳ ಹುಷಾರಾಗಿ ನಾವು ತೆಂಗಿನಕಾಯಿ ತುರಿಬೇಕು. ಟೊಮೆಟೊ ಗೊಜ್ಜಿಗೆ ಬೇಕಾಗಿರ್ತಕ್ಕಂಥ ಸಾಂಬಾರು ಪುಡಿ, ಹಾಗೆಯೇ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಸಾಸಿವೆ, ಕಡಲೆಬೇಳೆ ಇದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ. ಎಣ್ಣೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ನಾವು. ಸೊ ಇನ್ನು ಬೇರೆ ಎಣ್ಣೆನೂ ಯೂಸ್ ಮಾಡ್ತೀವಿ. ಇವತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನೋಡಿ ಈ ರೀತಿ ಗಟ್ಟಿಯಾಗಿಬಿಟ್ಟಿರುತ್ತಲ್ಲ, ಸೊ ಇದನ್ನು ತೆಗೆದು
ನೆಕ್ಸ್ಟು ಚಪಾತಿ ಮಾಡೋದಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ಹೆಂಚು ಮೇಲೆ ಇಟ್ಟರೆ ಅದೆಲ್ಲ ಕರಗಿ ಲಿಕ್ವಿಡ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗಲೇ. ಟೊಮೆಟೊ ಗೊಜ್ಜಿಗೆ ಏನೇನು ಬೇಕು, ಉಪ್ಪೊಂದು ನಾನಿಲ್ಲಿ ಇಟ್ಟಿಲ್ಲ ಅಷ್ಟೇ, ಅದನ್ನು ಡೈರೆಕ್ಟಾಗಿ ಅಲ್ಲಿ ಹಾಕೊಳ್ತೀನಿ. ಉಳಿದಿದ್ದೆಲ್ಲ ಪದಾರ್ಥಗಳು ಕೂಡ ಇದೆ ಇಲ್ಲಿ. ಸಾಂಬಾರು ಪುಡಿ, ನಾವು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ಆದರೆ ನಮ್ಮ ಮನೇಲಿ ಸಾಂಬಾರು ಪುಡಿ ಸ್ವಲ್ಪ ಖಾರ ಇದೆ, ಹಾಗಾಗಿ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಸೊ ಈಗ ಪಕ್ಕದಲ್ಲಿ ಎಣ್ಣೆ ಕೂಡ ಸ್ವಲ್ಪ ನಾನು ಬಿಸಿ ಆಗಲಿ ಅಂತ ಹೇಳಿ ಹೆಂಚು ಬಿಸಿ ಮಾಡಿಬಿಟ್ರೆ ಸಾಕು, ಅದು ಎಣ್ಣೆ ಕರಗಿ ರೆಡಿ ಆಗಿಬಿಡುತ್ತೆ. ಚಪಾತಿ ಮಾಡೋ ಅಷ್ಟರಲ್ಲಿ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕರಗಿರುತ್ತೆ. ಸೊ ಈ ಕಡೆ ಈಗ ಟೊಮ್ಯಾಟೊ ಗೊಜ್ಜಿಗೆ ಸೊ ಬಿಸಿ ಆಗಿದೆ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನಾವು ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು, ನಮ್ಮ ಮನೆಯಲ್ಲಿ ನಾವು ಯಾವ್ದು ಬಳಸ್ತೀವಿ ಅದನ್ನು ಹಾಕೋಬೋದು. ನಮ್ಮ ಮನೆಯಲ್ಲಿ ಒಂದು 2-3 ಥರದ ಎಣ್ಣೆಗಳು ಇಟ್ಟಿರ್ತೀವಿ. ಕಡಲೆಕಾಯಿ ಎಣ್ಣೆ, ಹಾಗೇನೆ ಈ ಒಂದು ಕೊಬ್ಬರಿ ಎಣ್ಣೆ, ಒಂದೊಂದ್ಸಲಿ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ತುಪ್ಪ ಒಂದೊಂದ್ಸಲಿ ಬಳಸ್ತೀವಿ. ಈಗ ಇದು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಬಿಸಿ ಆದಾಗ ಒಂದು ಗಮಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗೆ ಮೊದಲು ಕೊಬ್ಬರಿ ಎಣ್ಣೆ ಬಳಸಬೇಕಾದಾಗ ಇದು ನಮಗೆ ಸರಿ ಬರುತ್ತಾ ಇಲ್ವಾ ಅನ್ನೋದೊಂದಿತ್ತು ಮನಸ್ಸಲ್ಲಿ. ಆದರೆ ಬಳಸೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಗೊತ್ತಾಯಿತು ಅದು ಗೊತ್ತೇ ಆಗಲ್ಲ ಕೊಬ್ಬರಿ ಎಣ್ಣೆ ಅಂತ. ಸೊ ನಮಗೇನೀಗ ಅದರಲ್ಲಿ ಯಾವ ತೊಂದರೆನೂ ಆಗಲಿಲ್ಲ. ಸೊ ಈಗ ನಮಗೆಲ್ಲ ಆರೋಗ್ಯ ಕೂಡ ಏನು ಏರುಪೇರು ಆಗಲಿಲ್ಲ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ. ನಾವು ಸುಮಾರು ತಿಂಗಳುಗಳಿಂದ ಈ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀವಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಆದಮೇಲೆ ಈ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಆಮೇಲೆ ಹಾಕಿದ್ರೆ ಒಳ್ಳೆಯದು. ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಕುಕ್ ಮಾಡಬೇಕಾದ್ರೆ ಅದು ಗಮಲ ಬರ್ತಾ ಇರುತ್ತೆ, ಅದು ಎಂಜಾಯ್ ಮಾಡ್ಕೊಂಡು ಕುಕ್ ಮಾಡ್ಬೋದು. ಕಡಲೆಬೇಳೆ ಹಾಕಿದಾಗಂತೂ ತುಂಬ ಚೆನ್ನಾಗಿ ಒಂದು ಒಳ್ಳೆ ಗಮಲ ಬರುತ್ತೆ. ಸೊ ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಗ್ಗರಣೆಗೆ ಅಂತ ಒಂದು ಮೆಣಸಿನ್ಕಾಯಿ ಸುಮ್ಮನೆ ಹಾಕಿರೋದು ಅಷ್ಟೇ, ಏಕೆಂದರೆ ಖಾರದ ಪುಡಿ ಹಾಕ್ತಾಯಿದ್ದೀವಲ್ಲ, ಸೊ ಹಾಗಾಗಿ ಅದರಲ್ಲೇ ತುಂಬ ಖಾರ ಇರುತ್ತೆ. ಸೊ ಚೆನ್ನಾಗಿ ಫ್ರೈ ಆಯ್ತಾ ಇದೆ, ಗಮಲ ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ತೀನಿ. ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ಸೊ ನಂತರ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ನಂತರ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ಈಗ ನಾನು ಈ ಟೊಮೆಟೊ ಗೊಜ್ಜಿಗೆ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ಹುಳಿ ಬರುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ಥರ ಟೊಮೆಟೊ ಗೊಜ್ಜು ಮಾಡ್ಬೋದು, ಅದಕ್ಕೇನು ಸ್ಮ್ಯಾಶ್ ಮಾಡಲ್ಲ. ಬಟ್ ಇದಕ್ಕೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಯಾಕೆಂದರೆ ಇದಕ್ಕೆ ಪುಡಿ ಹಾಕಿ ಮಾಡ್ತಾ ಇರೋದಲ್ಲ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಆ ಹುಳಿ ಖಾರ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಾಗುತ್ತೆ. ಸಾಂಬಾರು ಪುಡಿನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಬೇಯಕ್ಕೆ ಇಡಬೇಕು. ಸೊ ಒಂದು 5 ನಿಮಿಷ ಆದಮೇಲೆ ತೆಗೆದ್ರೆ ಈ ರೀತಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ನಾವು ಕಡೆಯದಾಗಿ ಈ ಒಂದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು
ಇದೆರಡನ್ನೂ ಕೂಡ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು. ಹುಳಿ ಇರುತ್ತಲ್ಲ, ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಮತ್ತು ಗಮಲಕ್ಕೆ ಕೊತ್ತಂಬರಿ ಹಾಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಈಗ ನಾನೇನು ಮಾಡ್ತೀನಿ ಅಂದರೆ, ಈ ಟೊಮೆಟೊ ಗೊಜ್ಜನ್ನು ಒಂದು ಕಡೆ ನಾನು ಎತ್ತಿಟ್ಬಿಟ್ಟು ಇವತ್ತಿನ ಬಹಳ ಮುಖ್ಯವಾದ ರೆಸಿಪಿ ಇರುವಂಥದ್ದು ನಿಮಗೆಲ್ಲ ತೋರಿಸ್ಬೇಕಾಗಿರೋದು, ನಾನು ಮೃದುವಾಗಿರತಕ್ಕಂತಹ ಪದರವಾಗಿರ್ತಕ್ಕಂತಹ ಚಪಾತಿ. ಈಗ ನೋಡಿ, ಇದು ಚೆನ್ನಾಗಿ ರೆಡಿ ಆಯಿತು. ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ಇದನ್ನು ನಾನು ಎತ್ತಿಡ್ತಾ ಇದ್ದೀನಿ. ಚಪಾತಿ ಆದಮೇಲೆ ತಿನ್ನೋಣ. ಈಗ ಚಪಾತಿ ಹಿಟ್ಟು ತೊಗೊಳ್ತೀನಿ. ನೋಡಿ, ಒಂದು 10ರಿಂದ 15 ನಿಮಿಷ ಆಗಿರೋದ್ರಿಂದ ಚೆನ್ನಾಗಿ ಮೃದುವಾಗಿದೆ ಹಿಟ್ಟು. ಈ ಥರ ಇದ್ದರೆ ತುಂಬ ಚೆನ್ನಾಗಿ ಚಪಾತಿಯನ್ನು ಲಟ್ಟಿಸ್ಬೋದು. ಈಗ ಚಪಾತಿನ ಲಟ್ಸೋಣ. ಚಪಾತಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಈ ರೀತಿ ಉಂಡೆ ಮಾಡ್ತಾ ಅದನ್ನು ಹಿಟ್ಟಲ್ಲಿ ಅದ್ದಿ ತಗೊಂಡು, ಇದೇ ಬಹಳ ಮುಖ್ಯವಾಗಿ ಈಗ ನಾವು ಚಪಾತಿ ಹೊಸಿತೀವಲ್ಲ, ಅದೇ ಇವತ್ತಿನ ರೆಸಿಪಿಯ ಒಂದು ಮುಖ್ಯ ಭಾಗ. ಈ ಚಪಾತಿಯನ್ನು ನಾವು ಈಗ ಪದರಗಳು ಬರೋ ಹಾಗೆ ಹೊಸಿಬೇಕು. ಮೊದಲು ಈಗ ಚಿಕ್ಕದಾಗಿ ನಾವು ಲಟ್ಟಿಸ್ಕೋಬೇಕು. ಸ್ವಲ್ಪ ಇಷ್ಟು ಸಾಕು. ಈಗೇನು ಮಾಡಬೇಕು ಅಂದರೆ, ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಬೇಕು ಸುತ್ತ. ತುಂಬ ಜಾಸ್ತಿ ಏನು ಬೇಕಿಲ್ಲ, ಸ್ವಲ್ಪ. ಅದು ಏಕೆ ಅಂದರೆ ಪದರ ಬರಬೇಕಲ್ಲ, ಲೇಯರ್ಸು. ಸೊ ಹಾಗಾಗಿ ಅದು ಎಣ್ಣೆ ಇದ್ದರೆ ಮತ್ತೆ ನಾವು ಮಡಚಿ ಅದನ್ನು ಲಟ್ಟಿಸಿದಾಗ ಅದು ಕೂಡ್ಕೊಳ್ಳಲ್ಲ. ಮತ್ತು ಸ್ವಲ್ಪ ಎಣ್ಣೆನಲ್ಲಿ ಹಾಕಿ ಅದನ್ನೆಲ್ಲ ಕಡೆ ನೀಟಾಗಿ ಸವರಬೇಕು. ಮತ್ತೆ ಅದನ್ನು ಮಡಚಬೇಕು. ಈ ರೀತಿ ಮಾಡಿ ನಾನೇನು ಮಾಡ್ತೀನಿ ಅಂದರೆ, ಸುಮಾರು ನಾನು 10 ಚಪಾತಿಗಳು ಮಾಡ್ತಾಯಿದ್ದೀನಿ. ಎಲ್ಲ ಕೂಡ ಇದೇ ರೀತಿ ತಗೊಂಡು ಲಟ್ಟಿಸ್ಕೊಳ್ತೀನಿ. ನನ್ನ ಮಗ ಮಲಗಿದ್ದ, ಈಗ ಅವನು ಎದ್ದು ಬಂದಿದ್ದಾನೆ. ಚಪಾತಿ ಮಾಡುವಾಗೆಲ್ಲ ಅವನು ಸ್ವಲ್ಪ ಹಿಟ್ಟು ತೊಗೊಂಡು ಸಣ್ಣ ಚಪಾತಿ ಮಾಡ್ಕೊಂಡು ಆಟ ಆಡ್ತಾನೆ. ನೋಡಿ, ಮತ್ತೆ ಇನ್ನೊಂದು ತೋರಿಸ್ತೀನಿ. ಈ ರೀತಿ ಫುಲ್ಲು ನಾವು ಚಪಾತಿ ಮಾಡೋಕ್ಕೆ ಹೊಸೆಯೋ ರೀತಿ ಹೊಸೆಯೋಗ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಇಷ್ಟು ಅಳತೆನಲ್ಲಿ ಲಟ್ಟಿಸ್ಕೊಂಡು ಸುತ್ತ ಎಣ್ಣೆ ಹಾಕ್ತೀವಿ. ಎಣ್ಣೆನೆಲ್ಲ ನೀಟಾಗಿ ಅದಕ್ಕೆ ಸವರೋದು, ನಂತರ ಮಡಚೋದು, ಮತ್ತೆ ಎಣ್ಣೆ ಹಾಕೋದು. ತುಂಬ ಏನಿಲ್ಲ, ಎಣ್ಣೆ ಸ್ವಲ್ಪ ಮಾತ್ರ ಅಷ್ಟೇ. ಮತ್ತೆ ಅದನ್ನು ಮಡಚೋದು. ರೆಡಿ ಆಯಿತು, ಇಡಬೇಕು. ಸೊ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಅದನ್ನು ತಗೊಳ್ತೀನಿ. ಮಗ ಆಗಲೇ ಮಲಗಿದ್ದ. ಸೊ ಈಗ ಎದ್ದು ಬಂದು ಚಪಾತಿ ಹೊಸಿವಾಗೆಲ್ಲ ಸ್ವಲ್ಪ ಹಿಟ್ಟು ತೊಗೊಂಡು ಅವನು ಹೊಸಿದ್ಕೊಂಡು ಆಟ ಆಡ್ತಾನೆ. ಈಗ ನೋಡಿ, ಮತ್ತೆ ನಾನು ಈ ಮಡಿಸಿಟ್ಟಿದ್ದೀನಲ್ಲ, ಅದು ನೋಡಿ ಪದರಗಳೇನಿದೆ, ಹೊಸ್ದಾದ್ಮೇಲೆ ನಾವು ಚಪಾತಿ ಸುಟ್ಟ ಮೇಲೆ ಕೂಡ ಅದೇ ರೀತಿನಲ್ಲಿ ಇರುತ್ತೆ. ನೋಡಿ, ಹಿಟ್ಟಲ್ಲಿ ಅದ್ದಿ ಚಪಾತಿನ ನಾನು ಈಗ ಮಾಮೂಲಿ ನಾವು ಯಾವ ರೀತಿ ಚಪಾತಿನ ಹೊಸಿತೀವಿ ಆ ರೀತಿ ಹೊಸಿಬೋದು. ಆದರೆ ಇದು ಟ್ರಯಾಂಗಲ್ ಶೇಪ್ ಇರೋದ್ರಿಂದ, ಮಡಚಿರೋದ್ರಿಂದ ಸ್ವಲ್ಪ ಅದೇ ಶೇಪಲ್ಲಿ ಬರುತ್ತೆ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮಗೆ ಭಾಳ ಮುಖ್ಯವಾಗಿ ಚಪಾತಿ ಮೃದುವಾಗಿ ಪದರವಾಗಿ ಇರಬೇಕು. ಈ ರೀತಿನಲ್ಲಿ ನಾವು ಎಣ್ಣೆ ಹಾಕಿರೋದ್ರಿಂದ ಅದು ಅಂಟಿಸ್ಕೊಳ್ಳಲ್ಲ. ಆ್ಯಕ್ಚುಲಿ ಭಾಳ ಈಸಿಯಾಗಿ ಹೊಸಿಬೋದು. ನೋಡಿ, ಈ ರೀತಿನಲ್ಲಿ ಹೊಸಿಯುವಂಥದ್ದು. ಮೂಲೆಗಳಲ್ಲೂ ಕೂಡ ಅದು ದಪ್ಪದಾಗ ಉಳ್ಕೋಬಾರ್ದು, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಈ ರೀತಿ ಒಂದೇ ಸಮನಾಗಿ ಹೊಸ್ಕೊಳ್ಳುವಂಥದ್ದು. ನೋಡಿ, ಒಂದು ಚಪಾತಿ ಆಯಿತು. ಸೊ ಇದೇ ರೀತಿ ನಾನು ಇಲ್ಲಿರೋ ಎಲ್ಲ ಚಪಾತಿಗಳನ್ನು
ರೆಡಿ ಮಾಡಿ ಒಂದು ತಟ್ಟೆನಲ್ಲಿ ಈ ರೀತಿ ಇಟ್ಕೊಂಡ್ಬಿಡ್ತೀನಿ. ಸರಿ ಸರಿ. ನೋಡಿ ಕಡೆಯದು ಈ ರೀತಿ ಮಾಮೂಲಿ ಚಪಾತಿ ಹೇಗೆ ಹೊಸಿತೀವೋ ಅದೇ ರೀತಿ ಹೊಸಿಯೋದು. ಆದರೆ ಶೇಪ್ ಮಾತ್ರ ಒಂದು ಸ್ವಲ್ಪ ಬೇರೆ ಥರ ಬರುತ್ತೆ, ಯಾಕೆಂದರೆ ಮಡಿಸ್ಬಿಟ್ಟಿರ್ತೀವಲ್ಲ. ಅದನ್ನು ನಾವು ಮತ್ತೆ ಉಂಡೆ ಥರ ಮಾಡ್ಬೋದು, ಆದರೆ ಅಷ್ಟಾಗಿ ಚೆನ್ನಾಗಿ ಪದರಗಳು ಬರೋದಿಲ್ಲ. ಶೇಪ್ ಯಾವುದಾದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಈ ರೀತಿಯೇ ಆ ಟ್ರಯಾಂಗ್ಯುಲರ್ ಶೇಪಲ್ಲಿ ಇಟ್ಕೊಂಡೇ ಹೊಸ್ಬಿಟ್ರೆ ತುಂಬ ಚೆನ್ನಾಗಿ ಪದರಗಳಾಗಿ ಬರುತ್ತೆ. ನೋಡಿ ರೆಡಿ ಆಯಿತು. ಇದನ್ನು ಕೂಡ ತಟ್ಟೆನಲ್ಲಿಡ್ತೀನಿ. ಈಗ ಚಪಾತಿಗಳನ್ನೆಲ್ಲ ಹೊಸ್ದಾಗಿದೆ. ಈಗ ನೆಕ್ಸ್ಟು ಭಾಳ ಮುಖ್ಯವಾಗಿರೋದು ನಿಮ್ಗೆ ತೋರಿಸ್ಬೇಕಾಗಿರೋದು ಯಾವ ರೀತಿ ಪದರವಾಗಿ ಪೂರಿ ಥರ ಉಬ್ಬುತ್ತೆ ಅನ್ನೋದು. ಕೊಬ್ಬರಿ ಎಣ್ಣೆ ಕೂಡ ರೆಡಿ, ಹೆಂಚನ್ನು ಇಟ್ಕೊಳ್ತೀನಿ. ಇದು ಕಬ್ಬಿಣದ ಹೆಂಚು. ಹೆಂಚು ಕಾಯ್ತಾ ಇದೆ. ಸೊ ಈಗ ಮೊದಲನೇ ಚಪಾತಿನ ಮಾಡೋಣ. ಈಗ ಕಾಯ್ದಿದೆ ಹೆಂಚು, ಆದರೂ ಇನ್ನೊಂದು ಸ್ವಲ್ಪ ಕಾಯಿಲೆ ಅಂತ, ಏಕೆಂದರೆ ಇಲ್ಲಾಂದರೆ ಕಚ್ಕೊಂಡ್ಬಿಡುತ್ತಲ್ಲ. ಸೊ ಈಗ ಹಾಕ್ತೀನಿ. ಓಕೆ, ಇದನ್ನು ಒಂದ್ಸಲಿ ಹೆಂಚು ಮೇಲೆ ಹಾಕಿ ಎಣ್ಣೆ ಹಾಕೋದಕ್ಕಿಂತ ಮೊದಲು ಒಂದ್ಸಲಿ ಅದನ್ನು ಮಡಚಬೇಕು, ಈ ಕಡೆಗೆ ಬದಲಾಯಿಸ್ಬೇಕು. ಈಗ ಇದ್ರ ಮೇಲೆ ಎಣ್ಣೆ ಆಲ್ರೆಡಿ ನಾವು ಒಳಗಡೆ ಎಲ್ಲ ಹಾಕಿರೋದ್ರಿಂದ ಒಸಿಬೇಕಾದ್ರೆ ಸ್ವಲ್ಪನೇ ಹಾಕಿದ್ರೆ ಸಾಕು. ನೋಡಿ ಎಣ್ಣೆ ಹಾಕೋದು ನೋಡಿ ಹೆಂಗೆ ಬರ್ತಾ ಇದೆ, ಪೂರಿ ಥರ ಉಬ್ಬುತ್ತೆ. ಒಳಗಡೆ ಅಷ್ಟು ಲೇಯರ್ಸ್ಗಳು ಕೂಡ ಕಾಣಿಸುತ್ತೆ ನಮಗೆ ತಿನ್ನಬೇಕಾದ್ರೆ. ಆಮೇಲಿಂದ ನೋಡೋಣ. ಈ ಕಡೆ ಒಂದು ಸ್ವಲ್ಪ ಎಣ್ಣೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ನಾವೇನಾದರೂ ಉರಿ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಸೀದೋಗ್ಬಿಡುತ್ತೆ ಚಪಾತಿ. ಸೊ ನೋಡಿ ಹೆಂಗೆ ಹೋಗುತ್ತೆ, ಅಷ್ಟು ಸ್ಮೂತಾಗಿದೆ ನೋಡಿ. ಸೊ ಎರಡು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಆದರೆ ಸೀಬಾರ್ದು, ಚಪಾತಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ ಈ ಥರ ಬೇಯ್ತಾ ಇದೆ, ಆಲ್ಮೋಸ್ಟ್ ಬೆಂದಿದೆ. ನೋಡಿ ಲೇಯರ್ಸು ಬಿಸಿಯಾಗಿ ತಿಂದರೂ ಚೆನ್ನಾಗಿರುತ್ತೆ, ಚಪಾತಿ ತಣ್ಣಗಾದ್ಮೇಲೆ ತಿಂದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ಲೇಯರ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಷ್ಟು ಮೃದುವಾಗಿದೆ ಚಪಾತಿ ಮಾತ್ರ. ಇದನ್ನು ಒಂದು ತಟ್ಟೆಲ್ಲಿ ಹಾಕ್ಕೊಳ್ತೀನಿ. ನೋಡಿ ಲೇಯರ್ಸ್ ಈ ಥರ ಬರುತ್ತೆ. ಈ ಥರ ಲೇಯರ್ಸ್ಗಳನ್ನ ನೋಡ್ಬೋದು ನಾವು, ಅಷ್ಟು ಸ್ಮೂತಾಗಿರುತ್ತೆ ಚಪಾತಿ. ನೋಡಿ ಈ ಥರ ಹೆಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಉಳಿದಿರೋ ಎಲ್ಲ ಚಪಾತಿಗಳನ್ನ ಕೂಡ ಮಾಡಿಬಿಡ್ತೀನಿ.
ಅಷ್ಟು ಗರಿಗರಿಯಾಗಿ ಇರುತ್ತೆ, ಮೃದುವಾಗಿರುತ್ತೆ. ಇಲ್ಲೆಲ್ಲ ಲೇಯರ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿ ಜೊತೆಗೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಇದೆ. ಎರಡು ಕೂಡ ರೆಡಿಯಾಗಿದೆ. ಇನ್ನೇನಿದ್ರು ತಿನ್ನೋದೊಂದೇ ಬಾಕಿ. ನೋಡಿ ಗೊಜ್ಜು ನೋಡಿ ಯಾವ ರೀತಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಇದು. ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಗೊಜ್ಜು ಮತ್ತು ಮೃದುವಾದ ಚಪಾತಿ ನೋಡಿ. ಯಾವುದೇ ಚಪಾತಿ ಕೂಡ ಏನು ಸೀದಿಲ್ಲ, ಕಪ್ಪಾಗ್ಬಿಟ್ರೆ ತಿನ್ನೋದಕ್ಕೆ ಬೇಜಾರಾಗುತ್ತೆ, ಹೌದಲ್ಲ? ಚೆನ್ನಾಗಿ ಬೆಂದು ಇರಬೇಕು, ಆದರೆ ಸೀದಿರಬಾರ್ದು. ಅಂಥ ಚಪಾತಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ರೆಡಿ ಆಯಿತು ಮೃದುವಾದ ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಸೂಪರಾಗಿರುತ್ತೆ. ಸೊ ನಾನಿದನ್ನು ಏಮನ್ಗೆ ಕೊಡ್ತಾ ಇದ್ದೀನಿ.